ಸ್ನೇಹಿತರೆ ನಮಸ್ತೆ, ನಾನು ಗಜಾಂತ್. ಏನಪ್ಪ ಅಂತಂದರೆ ಇವಾಗ ಫುಡ್ನ ಕೊಡ್ತಾಯಿದ್ದಾರೆ, ಎಲ್ಲೆಲ್ಲಿ ಫ್ರೀ ಫುಡ್ ಕೊಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಬೆಂಗಳೂರಾದ್ಯಂತ ನಾವು ಕೊಡುವಂಥ ಪ್ರಯತ್ನ ಮಾಡ್ತಾಯಿದ್ವಿ. ಇವತ್ತು ನಾವು ಬಂದಿರೋದು ಲಾಲ್ಬಾಗ್ ವೆಸ್ಟ್ ಗೇಟ್ ಏನಿದೆ, ನೀವೇನು ನೋಡ್ತಾ ಇದ್ದೀರಾ ಅಲ್ಲಿದ್ದೀವಿ. ಇದು ಬಂದ್ಬಿಟ್ಟು ಆದಮ್ಯ ಚೇತನ ಅಂತೇಳ್ಬಿಟ್ಟು ಒಂದು ಟ್ರಸ್ಟ್ ಕಡೆಯಿಂದ ನಿತ್ಯ ಅನ್ನದಾನ ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ಇಲ್ಲಿ ಊಟದ ವ್ಯವಸ್ಥೆ ಮಾಡಿರ್ತಾರೆ. ಇಲ್ಲಿ ನೋಡ್ಬೋದು ಎಷ್ಟೊಂದು ಜನ ಬಂದಿದ್ದಾರೆ ಅಂತೇಳ್ಬಿಟ್ಟು. ಏನಂದರೆ ಇವ್ರ ಕಡೆಯಿಂದ ಆದಮ್ಯ ಚೇತನ ಏನು ಗ್ರೂಪ್ ಇದೆ ಅವ್ರ ಕಡೆಯಿಂದ ಎಲ್ಲ ಕಡೆಯೂ ಕೂಡ ಊಟದ ವ್ಯವಸ್ಥೆ ಮಾಡಿಸಿರ್ತಾರೆ, ಸ್ಕೂಲ್ಗಳಿಗೆ ಕಳಿಸ್ತಾರೆ. ಅದೇ ರೀತಿ ಬೆಂಗಳೂರಲ್ಲಿ 4 ರಿಂದ 5 ಕಡೆ ಇವರ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಇವತ್ತು ಕೊಡ್ತಾ ಇರೋದು ಅನ್ನ ಸಾಂಬಾರು ಮತ್ತು ಮಜ್ಜಿಗೆನ ಕೊಡ್ತಾಯಿದ್ದಾರೆ. ಬನ್ನಿ ಇವಾಗ ಅವ್ರನ್ನ ಮಾತಾಡ್ಸೋಣ, ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದಾರೆ, ಏನೇನಾಯಿತು ಅಥವಾ ತಿಂದವರು ಕೂಡ ಮಾತಾಡ್ಸೋಣ, ಹೇಗಿದೆ ಅಂತ ಕೇಳೋಣ ಬನ್ನಿ. ಚೆನ್ನಾಗಿತ್ತಾ? ಡೈಲಿ ಬರ್ತೀರಾ? ಯಾವತ್ತ ಒಂದು ದಿವಸ ಬರ್ತೀರಾ? ಮುಂಚೆ ಬಂದಿದ್ದೀರಾ? ಟೇಸ್ಟ್ ಎಲ್ಲ ಹೇಗಿದೆ? ಈ ಥರ ಎಲ್ಲ ಫ್ರೀ ಕೊಡ್ತಾರಲ್ಲ, ಅವ್ರ ಬಗ್ಗೆ ಏನು ಹೇಳ್ತೀರಾ? ಒಳ್ಳೇದಾಗಲಿ. ಓಕೆ, ಚೆನ್ನಾಗೈತ್ರಿ. ಚೆನ್ನಾಗಿತ್ತಾ? ಯಾವ್ರವರು? ನಾವು ಅತ್ತ ಯಾದಗಿರಿ ಕಡೆ. ಯಾದಗಿರಿ ಅವರು. ಇಲ್ಲಿ ಏನು ಕೆಲಸ? ಇಲ್ಲೇನು ಕೆಲಸ? ಇಲ್ಲಿ ಇದ್ರಾಗ ಲಾಲ್ಬಾಗ್ದ ಒಳಗಡೆ ಮಾಡಕೈತೇನೆ. ಒಳಗಡೆ ಮಾಡತ್ತೀರಿ? ಇಲ್ಲಿ ಎಷ್ಟು ದಿನದಿಂದ ಬರತ್ತೀರಿ? ಇವತ್ತು ಬಂದೇನ್ರಿ. ಇವತ್ತು ಬಂದಿರಿ? ಹೆಂಗೈತ್ರಿ? ಸ್ನೇಹಿತರೆ ಬೇಸೈತ್ರಿ. ಏನು ಹೇಳ್ತೀರಿ ಅವ್ರಿಗೆ, ಅನ್ನದಾನ ಮಾಡೋರಿಗೆ? ನೋಡ್ರಿ ಎಷ್ಟು ಜನ ಊಟ ಮಾಡ್ತಾರೆ. ಬೇಕಿದ್ದ ಜನ ಮಾಡಕತ್ತಾರಿ. ಇವತ್ತು ಬಂದಿರಿ, ಗೊತ್ತಿದ್ದಿಲ್ಲ ನಮಗೆ. ನೀವು ಯಾರಾದ್ರೂ ಹೇಳಿ? ಯಾಕನಾರು ಹೇಳಿದ್ರೆ ಅವ್ರು ಕೂಡ ಬಂದಿನ್ರಿ. ನಾವು ಒಬ್ಬಕ್ಕೆ ನಮ್ಮ ಜನ ಅಲ್ಲ ಒಳಗಡೆ ಹೋಗಿ ಎರನಾಗಿತ್ತು, ಒಬ್ಬಕ್ಕೆ ಹೊಡಿ ಬಂದಿರಿ. ಅವ್ರಿಗೆಲ್ಲ ಹೇಳಿ ಹೋಗಿ. ಊಟ ಎಲ್ಲ ಹೇಗಿದೆ? ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಊಟ ಚೆನ್ನಾಗಲ್ಲ. ಓಕೆ, ಎಷ್ಟು ದಿನದಿಂದ ಬರ್ತಾ ಇರಲಿಲ್ಲ? 6 ತಿಂಗಳಾಯ್ತು ಸರ್. 6 ತಿಂಗಳಿಂದ. ಇಲ್ಲೇನು ಕೆಲಸ ಮಾಡ್ತೀರಾ ನೀವು? ವಾಚ್ಮ್ಯಾನ್ ಕೆಲಸ. ವಾಚ್ಮ್ಯಾನ್ ಕೆಲಸ ಮಾಡ್ತೀರಾ? ಊಟ ಎಲ್ಲ ಡೈಲಿ ಚೇಂಜ್ ಮಾಡಿ ಕೊಡ್ತಾರೆ? ಚೇಂಜ್ ಮಾಡ್ತೀವಿ, ಚೆನ್ನಾಗಿರ್ತದೆ ಸರ್. ಓಕೆ, ಇವತ್ತು ಏನೇನು ಕೊಟ್ಟಿದ್ದಾರೆ? ಇವತ್ತು ಬರೀ ರೈಸು ಸರ್. ರೈಸು, ಮಜ್ಜಿಗೆ, ಸಾಂಬಾರು. ಈ ರೀತಿ ನಾವು ಹೋಟೆಲಲ್ಲಿ ತಿನ್ನಕ್ಕೋದ್ರೂ 50 ರಿಂದ 100 ರೂಪಾಯಿ ಹೋಗಿ 100 ರೂಪಾಯಿ ಬೇಕು ಸರ್ ವರ್ತಮಾನ ನಮ್ಮಂತವ್ರಿಗೆ. ಹೌದು. ಈಗ ಫ್ರೀ ಕೊಡ್ತಾರಲ್ಲ, ಅವ್ರ ಬಗ್ಗೆ ಏನು ಹೇಳ್ತೀರಾ? ಏನು ಚೆನ್ನಾಗಿ ಏನಿಲ್ಲ ಸರ್. ದೇವ್ರು ಚೆನ್ನಾಗಿಟ್ಟಿರಲಿ ಅಂತೀರಾ? ಊಟ ಚೆನ್ನಾಗಿರುತ್ತೆ, ಏನಿಲ್ಲ. 100 ರೂಪಾಯಿ ಕಮ್ಮಿ ಆಗಲ್ಲ. 100 ರೂಪಾಯಿ. ಸರಿ, ಊಟ ಮಾಡಿದ್ರಾ? ಹೇಳಿ ಸರ್. ಊಟದ ಬಗ್ಗೆ ಏನು ತೊಂದರೆ ಇಲ್ಲ. ದಿನನಿತ್ಯ ಕೂಲಿ ಕಾರ್ಮಿಕರಿಗೆ, ಕೆಲಸ ಮಾಡೋರಿಗೆ ಟೈಮಿಗೆ ಊಟ ಸಿಗುತ್ತೆ. ಕೆಲಸ ಇರಲಿ ಇಲ್ಲದಲ್ಲಿ ಊಟ ಸಿಗ್ತದೆ. ಕೆಲಸ ಇದ್ದಾಗ ಹೋಗಿ ಯಾರೋ ಕೆಲಸ ಹೋಗ್ತಾರೆ, ಇಲ್ಲ ಬರ್ತಾರೆ. ಊಟ ಚೆನ್ನಾಗಿದೆ. ಸೂಪರ್ ಸರ್. ಹೇಳಿ ಅಂಕಲ್, ನೀವು? ನಾವು ದಿನ ಎಲ್ಲ ಊಟ ಮಾಡ್ತೀವಿ. ನಾಷ್ಟಾನು ಕೊಡ್ತಾರೆ. ನಾಷ್ಟಾನು ಕೊಡ್ತಾರಾ? ಬೆಳಗ್ಗೆ ನಾಷ್ಟ ಕೊಡ್ತಾರೆ. ಎಷ್ಟು ಗಂಟೆಗೆ? 10 ಗಂಟೆ ಮೇಲೆ ಕೊಡ್ತಾರೆ. ಇದೇ ಜಾಗದಲ್ಲಿ ಅವೇನು ತಿನ್ನಲ್ಲ. ಕೆಲವರೆಲ್ಲ ತಿಂತಾರೆ, ನಾಷ್ಟ ಜಾಸ್ತಿ ಏನು ತಿನ್ನಲ್ಲ. ಊಟದ ಮಾತ್ರ ಬಂದು ಎಲ್ಲ ಭಾಳ ಜನ ಬರ್ತಾರೆ, ಭಾಳ ಚೆನ್ನಾಗಿ ಹೋಗ್ತಾರೆ. ನಾವು ಇಲ್ಲೇ ಒಂದು 3-4 ವರ್ಷದಿಂದ ಇಲ್ಲೇ ಅಯೋಧ್ಯದಲ್ಲಿ ಇವ್ರದ್ದು ಕಂಪ್ನಿ ಇದೆ, ಅಲ್ಲೂ ಹೋಗ್ತಾರೆ. ಇವ್ರದ್ದು ಅಲ್ಲೂ ಇರ್ತಾರೆ. ಅಯೋಧ್ಯದಲ್ಲಿ ಹೋಗಿದ್ದು, ಅಲ್ಲೂ ಊಟ ಹಾಕ್ತಾರೆ. ಇವ್ರದ್ದೇ ಕಂಪ್ನಿ ಅಲ್ಲೇ ಇದೆ, ಅಲ್ಲೆಲ್ಲ ಕೊಡ್ತಾರೆ ಊಟ. ಇವ್ರದ್ದು ಎಲ್ಲ ಬೇರೆ ಕಡೆ ಎಲ್ಲ ಇದೆ. ದಿನ ಬರ್ತಾ ಇದ್ದೀರಾ? ದಿನ ಬರ್ತಾರೆ. ಇಲ್ಲೇ ನಾವು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತೀವಿ, ದಿನ ಬರ್ತೀವಿ. ಆಲ್ಮೋಸ್ಟ್ ಏನೆಲ್ಲ ಕೊಡ್ತಾರೆ ಇಲ್ಲಿ? ಮಜ್ಜಿಗೆ ತುಂಬ ಹಾಕ್ತಾರೆ. ಎಷ್ಟು ಕುಡಿತಾರೆ? ನಾನು 1 ಲೀಟ್ರ್ ಅಷ್ಟು ಕುಡಿತೀನಿ ಮಜ್ಜಿಗೆ. ಜಾಸ್ತಿ ಇದ್ರೆ ಕೊಡ್ತಾರೆ, ಇಲ್ಲ ಅಂದರೆ ಒಂದು ಜಗ್ಗಲ್ಲಿ ಹಾಕ್ತಾರೆ. ಅದು ಹೆಚ್ಚು ಕಮ್ಮಿ ಅರ್ಧ ಲೀಟ್ರ್ ಅಂತೂ ಕುಡಿತೀವಿ ದಿನ ಮೊಸರು. ಈಗ ಕೆಲವೊಂದು ಕಡೆ ಏನು ಮಾಡ್ತಾರೆ, ಒಂದ್ಸಲಿ ಹಾಕಿದ್ರೆ ಇನ್ನೊಂದ್ಸತಿ ಹಾಕಲ್ಲ. ಒಂದ್ಸಲಿ ಹಾಕಿದ್ರೆ ಇನ್ನೊಂದ್ಸತಿ ಹಾಕಲ್ಲ. ಹಾಕ್ತಾರೆ, ಕೆಲವರೆಲ್ಲ ಹಾಕ್ತಾರೆ. ಇದ್ರೆ ಹಾಕ್ತಾರೆ, ಇಲ್ಲ ಅಂದರೆ ಕರೆಕ್ಟಾಗಿ ಹಾಕ್ತಾರೆ. ಇದ್ರೆ ಎಲ್ಲರಿಗೂ ಹಾಕ್ತಾರೆ. ಎಲ್ಲರಿಗೂ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ತಾರೆ, ಖಾಲಿ ಮಾಡ್ಕೊಂಡು ಹೋಗ್ತಾರೆ. ಏನು ಹೇಳ್ತೀರಾ ಅವ್ರ ಸಂಸ್ಥೆಗೆ? ಅನಂತಕುಮಾರ್ದು ಸಮಸ್ಯೆ ಅದು. ಅನಂತಕುಮಾರ್ ಅವರು? ಹೌದು, ತ್ಯಾಗರಾಜ್ ನಗರಲ್ಲಿ ಇರೋದವರು. ಅವ್ರು ಮಿನಿಸ್ಟರ್ ಆಗಿ ಅವರಿಂದ ಭಾಳ ಜನಕ್ಕೆ ಅನ್ನ ತಿಂತವ್ರು. ಈಗ ಕೆಲವು ರಾಜಕಾರಣಿಗಳು ಕೋಟಿಗಟ್ಟಲೆ ಆಸ್ತಿ ಮಾಡ್ತಾರೆ, ಬಿಟ್ಟರೆ ಈ ಥರ ಎಲ್ಲ ಯಾರು ಮಾಡಿಲ್ಲ. ಇವ್ರಿಗೆ ಈಗ ಕಾಂಗ್ರೆಸ್ನವರು ಅಷ್ಟೇ, ಎಲ್ಲರೂ ಅಷ್ಟೇ. ಈಗ ಅನಂತಕುಮಾರ್ ತವ್ರು ಮಾಡಿದಾರ, ಯಾರೂ ಮಾಡಿಲ್ಲ. ಅನ್ನದಾನ ಅವರೆಲ್ಲ ದುಡ್ಡು ಮಾಡ್ಕೊಂಡು ಮನೆ ಕಟ್ಕೊಂಡು ಹೋಗೋರು ಅಷ್ಟೇ ರಾಜಕಾರಣಿ. ಈ ಥರ ಎಲ್ಲ ದಾನ ಮಾಡ್ಬೇಕು ಅವ್ರಿಗೆ. ಇದಕ್ಕೆ ಈಗ ಮಾಡ್ತಾ ಇದಾರಲ್ಲ, ಇದಕ್ಕೊಂದು ಬಿಲ್ಡಿಂಗ್ ಕಟ್ಟು ಏನಾದ್ರು ಮಾಡಿದ್ರೆ ಜನರಿಗೆ ಇದಾಗುತ್ತೆ. ಕೋಟಿ ಮನೆ ಕಟ್ಕೊತಾರಲ್ವ, ನಮಗೊಂದು ಮನೆ ಕಟ್ಕೊಡ್ಬೇಕಲ್ವ. ಅನ್ನಾರು ಇಂಥವ್ರೆಲ್ಲ ಹೊಡೋದು ಮಿನಿಸ್ಟ್ರು ಇಂಥವ್ರು ಒಳ್ಳೇದು ಮಾಡಿದಾರ, ನಾವು ಒಳ್ಳೇದು ಮಾಡಬೇಕು ಅಂತ ಮನ್ಸು ಬರ್ಬೇಕು ಅವ್ರಿಗೆ. ಅವ್ರದ್ದೇ ಜೀವನ ಮಾಡ್ಕೊಂಡ್ಬಿಟ್ರೆ ಪ್ರಯೋಜನ ಏನು? ಓಟ್ ಹಾಕಿದ ಪ್ರಯೋಜನ. ಇಷ್ಟೆಲ್ಲ ಮಾಡಿದಾರಲ್ವ, ನಾವು ಏನಾದ್ರು ಅದಕ್ಕೆ ಸಪೋರ್ಟ್ ಮಾಡ್ಬೇಕು. ಇರೋದ್ರಲ್ಲಿ ಇರೋದು ಸ್ವಲ್ಪ ಬೆಟ್ರು ಇದೆಲ್ಲ ಮಾಡ್ತಾರೆ. ಇಲ್ಲ, ದಿನ ಚೆನ್ನಾಗಿ ಊಟ, ಅನ್ನ ಎಲ್ಲ ಊಟ ಚೆನ್ನಾಗಿ ಮಾಡ್ತಾರೆ. ಕಂಡಮೇನಿಲ್ಲ. ಎಲ್ಲ ದಾನಕ್ಕಿಂತ ಅನ್ನದಾನ ದೊಡ್ಡದು. ಅನ್ನದಾನ ದುಡ್ಡು ಗಿಡ್ಡು ಏನಿಲ್ಲ ಸರ್, ತಿನ್ನೋದೇ ಅನ್ನ. ನಾವು ಜೀವನದಲ್ಲಿ ಅನ್ನ ತಿಂದೇ ಬದುಕೋದು. ಅದನ್ನ ಮಾಡಿದಾರಲ್ಲ ಅನಂತಕುಮಾರ್, ಅದನ್ನ ನಾವು ನೆನ್ಸ್ಕೋಬೇಕು. ಈಗಿನ ರಾಜಕಾರಣಿಗಳು ಅದೇ ಥರ ಅದಕ್ಕೆ ಸಪೋರ್ಟ್ ಮಾಡಬೇಕು. ನೋಡಿ, ಇಲ್ಲಿ ಜಾಗ ಇದೆ, ಒಂದು ಬಿಲ್ಡಿಂಗ್ ಕಟ್ಟಿ ಏನಾದ್ರು ಮಾಡಿದ್ರೆ ಸ್ವಲ್ಪ ನೆಮ್ಮದಿ, ಅದು ಒಂದು ಇನ್ನೂ ಹೆಸರು ಇರುತ್ತೆ. ಈಗಿನ ರಾಜಕಾರಣಿಗಳು ಒಂದು ಬಿಲ್ಡಿಂಗ್ ಕಟ್ಟಬೇಕು. ಭಿಕ್ಷೆ ಬೇಡ ಇರ್ತಾರೆ. ಭಿಕ್ಷೆ ಬಿಡು. ಹೌದು, ಭಿಕ್ಷೆ ಬಿಡೋರಿಗೆಲ್ಲ
ಯಾರು ಬಂದರೂ ಬೇಡ ಬೇಡ ಅಂತ ಹೇಳಲ್ಲ, ಕರ್ದಿ ಕೊಡ್ತಾರೆ. ಯಾರು ಬೇಕಾದ್ರೂ ಊಟ ಮಾಡ್ಬೋದು ನೋಡಿ. ಅಂತಿಲ್ಲ, ಯಾರು ಬೇಕಾದ್ರೂ ಕೆಲವು ಗಾರೆ ಕಳಿಸ್ತವರು, ಆಟೋ ಡ್ರೈವರು ಭಾಳ ದುಡ್ಡು ಎಷ್ಟೋ ಮಿಕ್ಕುತ್ತೆ ದಿನಕ್ಕೆ. ನಾಷ್ಟನೂ ಕೊಡ್ತಾರೆ, ಕೆಲವ್ರು ತಿಂತಾರೆ. ಟೈಮಿಗೆ 10 ಗಂಟೆ ಕೊಡ್ತಾರೆ, ಬರೋಕ್ಕಾಗಲ್ಲ. ಕೆಲವರೆಲ್ಲರೂ ತಿನ್ಕೊಂಡು ಹೋಗ್ತಾರೆ. ಊಟಕ್ಕೆ ಮಾತ್ರ ಭಾಳ ಜನ ಬರ್ತಾರೆ. ಚೆನ್ನಾಗಿದೆ ಊಟ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಸುಮಂತ್ ಕುಮಾರ್ ಅಂತ. ಸರ್ ಏನು ಸರ್ ಇಲ್ಲಿ ಫುಡ್ ಉಚಿತ ಕೊಡ್ತಾ ಇದ್ರಾ? ಯಾವಾಗ? ಹಾಂ ಸರ್ ಅದಮ್ಯ ಚೇತನ ಅಂತ MP ಅನಂತಕುಮಾರ್ ಸರ್ ಇದ್ದಾರಲ್ಲ, ಅವ್ರ ಹೆಸರಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವ್ರು ಕೊಡ್ತಾ ಇದ್ದಾರೆ. ಇಲ್ಲಿ ಶುರುವಾಗಿ 2 ವರ್ಷ ಆಯಿತು. ಅದಕ್ಕೆ 5 ಕಡೆ ಅನ್ನದಾನ ಮಾಡ್ತೀವಿ ಸರ್ ನಾವು. ಎಲ್ಲೆಲ್ಲಿ ಅಂದರೆ ಗವಿಪುರಂ ಗುಟ್ಟಳ್ಳಿ ಆಫೀಸ್ ಅದಮ್ಯ ಚೇತನ ಹತ್ರ, ಇಲ್ಲೊಂದು ಕಡೆ, ಆಮೇಲೆ ನಗರಪೇಟೆಯಲ್ಲಿ ನಗರೇಶ್ವರ ದೇವಸ್ಥಾನ ಅಂತ ಇದೆ ಅಲ್ಲೊಂದು, ಅಲ್ಸೂರಲ್ಲಿ ಗಣಪತಿ ದೇವಸ್ಥಾನ ಅಂತ ಇದೆ ಅಲ್ಲೊಂದು, ಆಮೇಲಿಂದ ಜಯನಗರ್ ಕನ್ನಡ ಕಟ್ಟೆ ಇದೆಯಲ್ಲ, 4th ಬ್ಲಾಕ್ ಬಸ್ ಸ್ಟಾಪ್ ಎದುರುಗಡೆ ಕನ್ನಡ ಕಟ್ಟೆ ಇದೆ ಅಲ್ಲೊಂದು 5 ಕಡೆ ಅನ್ನದಾನ ಮಾಡ್ತೀವಿ ಸರ್. ಅಂದರೆ ಬೆಂಗಳೂರಲ್ಲಿ 5 ಕಡೆ ಮಾಡ್ತಾ ಇದ್ದೀರಾ? ಹಾಂ ಸರ್. ಆಮೇಲಿಂದ ಸ್ಕೂಲ್ ಮಕ್ಕಳಿಗೆಲ್ಲ ಊಟ ಹೋಗುತ್ತೆ. ಸ್ಕೂಲ್ ಅಂದರೆ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಸರ್ 250 ಗೌರ್ಮೆಂಟ್ ಸ್ಕೂಲ್ ಊಟ ಹೋಗುತ್ತೆ. ಆ ಥರ ಎಲ್ಲ ಇದು ಮಾಡಿಕೊಡ್ತಿದ್ದಾರೆ ಸರ್. ಏನೇನೆಲ್ಲ ಇರುತ್ತೆ ಸರ್? ಸರ್ ಅಂದರೆ ಒಂದೊಂದು ದಿನ ಮೆನುಗಳು ಚೇಂಜ್ ಆಗುತ್ತೆ. ಅನ್ನ ಸಾಂಬಾರು, ಪಲಾವು, ಬಿಸಿಬೇಳೆಭಾತು, ಖಾರ ಪೊಂಗಲ್ಲು, ಆ ಥರ ಮೆನು ಚೇಂಜ್ ಆಗ್ತಾ ಇರ್ತದೆ ಸರ್. ಆಲ್ಮೋಸ್ಟ್ ಎಲ್ಲಿ ಸರ್ ಕಿಚನ್ ಇರೋದು? ಸರ್ ಇಲ್ಲಿ ಗವಿಪುರಂ ಗುಟ್ಟಳ್ಳಿ, ಹಾಂ ಗವಿಗಂಧ ದೇವಸ್ಥಾನ ಇದೆಯಲ್ಲ ಅದ್ರ ನೆಕ್ಸ್ಟಲ್ಲೇ ಇದೆ. ಮಾಸ್ ಅಡುಗೆ ಎಲ್ಲ ಅಲ್ಲೇ ಹಾಂ ಎಲ್ಲ ಅಲ್ಲೇ ಸರ್. ಅಂದರೆ ಎಲ್ಲ ಕಡೆನೂ ಒಂದೇ ಥರ ಒಂದು ದಿನ? ಹಾಂ ಒಂದೇ ಸರ್, ಹೌದು ಸರ್, ಎಲ್ಲ ಕಡೆ ಒಂದೇ ಹೋಗೋದು. ನೈಟ್ 2:30ಗೆ ಅಡುಗೆ ಶುರು ಮಾಡ್ತಾರೆ ಸರ್. ನೈಟ್ 2:30ಯಿಂದ ಮಾಡ್ತಾ ಇರ್ತಾರೆ. ಅದಕ್ಕೆ ಬೇಕಾದ್ರೆ ನೀವು ನಮ್ಮ ಆಫೀಸಿಗೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆಲ್ಲ. ಇಲ್ಲಿ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ? ಇಲ್ಲಿ 1 ಗಂಟೆಯಿಂದ 2 ಗಂಟೆ ಸರ್. ಇಲ್ಲಿ ಲೊಕೇಶನ್ ಹೇಳಿದ್ರಿ? ಇದು ಲಾಲ್ಬಾಗ್ ವೆಸ್ಟ್ ಗೇಟ್ ಇದೆ. ಲಾಲ್ಬಾಗ್ ವೆಸ್ಟ್ ಗೇಟ್ ಆಪೋಸಿಟಲ್ಲೇ ಇದೆ. ಆಲ್ಮೋಸ್ಟ್ ಎಷ್ಟು ಜನ ಇಲ್ಲಿ ಬರ್ತಾರೆ? ನೀವು ಎಷ್ಟು ಅಡುಗೆ ಇಲ್ಲಿ ಎಷ್ಟು ತರ್ತೀರಾ? ಅಂದರೆ ಸರ್ ಇಲ್ಲಿಗೆ ಒಂದು 120 ಜನ ಒಂದಿನ 5 ಹೆಚ್ಚು ಕಮ್ಮಿ ಆಗುತ್ತೆ. ಒಟ್ಟು 100 ರೌಂಡ್ ಅಪ್ ಮಾಡ್ಕೊಂಡಿದ್ದೀವಿ ಸರ್. ಯಾವ್ಯಾವ ಥರ ಬರ್ತಾರೆ? ಯಾವ್ಯಾವ ಥರ ಜನ ಅಂದರೆ ಬರ್ತಾರೆ? ಸರ್ ಎಲ್ಲ ಥರ ಬರ್ತಾರೆ. ಆಟೋ ಡ್ರೈವರ್ಸ್ ಆಗಲಿ, ಗಾರೆ ಕೆಲಸದವರು, ಅವರು ಇವರು ಎಲ್ಲರೂ ಬರ್ತಾರೆ. ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ತಾರೆ. ಎಲ್ಲರೂ ಚೆನ್ನಾಗಿದೆ ಅಂತಾರೆ. ನಮಗೂ ಅಷ್ಟೇ ಸಾಕು ಸರ್. ನೀವು ಅಲ್ಲಿ ಅಂದರೆ ಅಲ್ಲಿ ಎಂಪ್ಲಾಯ್ ಸರ್, ವರ್ಕ್ ಮಾಡೋದು ಇಲ್ಲ. ಅಲ್ಲಿ ನಮ್ಮದು ಬೇರೆ ಸ್ಕೂಲ್ಗಳೆಲ್ಲ ಊಟ ಹೋಗುತ್ತಲ್ಲ, ಅದನ್ನ ನೋಡ್ಕೊಳ್ಳೋದು ನಾವು. ನೀವು ಮ್ಯಾನೇಜ್ ಮಾಡೋದು? ಹಾಂ ಹೌದು. ಇಲ್ಲಿಗೆ ಬರುತ್ತಲ್ಲ ಒಂದೊಂದು ದಿನ ಇಲ್ಲಿ ಬಂದು ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಸರ್. ಬಡ್ಸೋಕ್ಕೆ ಯಾರು ಇಲ್ಲ ಅಂದಾಗ ನಾವು ಇಲ್ಲಿ ಬಂದು ಮಾಡ್ಕೊಂಡು ಹೋಗ್ತೀವಿ. ನಿಮಗೆ ಏನು ಅನ್ಸುತ್ತೆ ಈ ರೀತಿ ಅನ್ನದಾನ ಮಾಡೋದ್ರಲ್ಲಿ ನಿಮ್ಮದು ಒಂದು ಪಾಲಿದೆ ಅಂತ ಕೇಳಿ? ಅಷ್ಟೇ. ಅಂದರೆ ಸರ್ ಅವ್ರು ದೊಡ್ಡವ್ರು ಮಾಡಿಕೊಡ್ತಾರೆ, ನಾವು ಏನೋ ಒಂಚೂರು ಹಾಕ್ದಾಗ ಇಲ್ಲಿರೋ ಜನ ಖುಷಿ ಪಡ್ತಾರಲ್ಲ, ಅಷ್ಟು ಒಂದು ಸ್ವಲ್ಪ ನಮಗೊಂದು ನೆಮ್ಮದಿ ಇರುತ್ತೆ, ಒಂಚೂರು ಖುಷಿ ಆಗುತ್ತೆ ಸರ್. ಅಷ್ಟು. ಅಂದರೆ ನಮ್ಮ ಕೈಲಿ ಕೊಡೋಕ್ಕಾಗಲಿಲ್ಲ ಅಂದರು, ಬೇರೆ ಕೊಟ್ಟಿದ್ದನ್ನು ಕೊಡೋದಿದೆಯಲ್ಲ ಅದು ಕೂಡ ದೊಡ್ಡ. ಹಾಂ ಸರ್ ಅಷ್ಟೇ. ಇಲ್ಲಿರೋ ಎಷ್ಟೊಂದು ಜನ ಆಶೀರ್ವಾದ ಮಾಡ್ತಾರಲ್ಲ, ಅಷ್ಟೇ ಸಾಕಾಗುತ್ತೆ ಸರ್. ಇನ್ನೇನು? ನಮ್ಮದು ಒಂದು ಪಾಲಿದೆ. ಹಾಂ ಅಷ್ಟೇ. ಏನು ಹೇಳ್ತಾರೆ ಬಂದವರೆಲ್ಲ ಹೇಳ್ತಾರೆ ಚೆನ್ನಾಗಿದೆ ಅಂತಾರೆ. ಒಂಚೂರು ಒಂದು 5 ನಿಮಿಷ ಹೆಚ್ಚು ಕಡಿಮೆ ಆದ್ರೂ ಮಾಡಿಕೊಡ್ತಾರೆ, ಅಡ್ಜಸ್ಟ್ ಮಾಡ್ತಾರೆ. ಅವರು ಹೆಲ್ಪ್ ಮಾಡಿಕೊಡ್ತಾರೆ. ಗಾಡಿಗಳು ಬಂದರೆ ಇಳಿಸ್ಕೊಡೋದು ಎಲ್ಲ ಅವರು ಮಾಡಿಕೊಡ್ತಾರೆ. ಅದಕ್ಕೆ ಎಲ್ಲರೂ ಒಂಚೂರು ಗಲಾಟೆ ಇಲ್ಲ, ಏನಿಲ್ಲ, ಚೆಲ್ಲಲ್ಲ. ಬೇರೆಯವ್ರು ಚೆಲ್ತಿದ್ರೆ ಅವರೇ ಬೈತಾರೆ, ಯಾಕೆ ಚೆಲ್ತಾ ಇದ್ದಾರೆ ಅಂತಲೇ. ಎಲ್ಲ ಒಂಚೂರು ವೇಸ್ಟ್ ಆಗದೆ ಕರೆಕ್ಟಾಗಿ ನೋಡ್ಕೋತಾರೆ ಸರ್. ಇಲ್ಲಾಂದ್ರೆ ಇದು ಒಂದು ಖಾಲಿ ಜಾಗ ಸರ್. ಹಾಂ ಸರ್. ಖಾಲಿ ಜಾಗದಲ್ಲಿ ನೀರಿನ ವ್ಯವಸ್ಥೆನೂ ಕೂಡ ತೊಗೊಂಡ್ಬರ್ಬೇಕು? ಹಾಂ ಸರ್, ಎಲ್ಲ ನಮ್ಮ ಆಫೀಸಿಂದನೇ ತೊಗೊಂಬರ್ತೀವಿ. 2 ಡ್ರಮ್ ನೀರು, 2 ಡ್ರಮ್ ಕುಡಿಯೋಕ್ಕೆ ನೀರು ಎಲ್ಲ ತೊಗೊಂಬರ್ತೀವಿ. ಒಬ್ಬರು ಅವರೇ ತಟ್ಟೆ ತೊಳೆದು ಎಲ್ಲ ಎದ್ಬಿಟ್ಟು ಹೋಗ್ತಾರೆ ಸರ್. ಓಕೆ ಸರಿ ಸರ್, ಥ್ಯಾಂಕ್ ಯು. ಹಾಂ ಸರ್. ನಾವು ಮಾತಾಡಿ ಹೇಳಿ. ಮಾತಾಡಿ. ತಮ್ಮ ಹೆಸರು? ಲಿಂಗರಾಜು ಅಂತ. ಹಾಂ. ನೀವು ಎಷ್ಟು ವರ್ಷದಿಂದ ಅಲ್ಲಿ ಕೆಲಸ ನಾವು ಮಾಡ್ತೀವಿ? ಒಂದು 2 ವರ್ಷದಿಂದ ಆಯಿತು. 2 ವರ್ಷದಿಂದ ಮಾಡ್ತಾ ಇದ್ದೀವಿ. ಎಲ್ಲ ಚೆನ್ನಾಗಿ ಪರವಾಗಿಲ್ಲ. ಓಕೆ. ಇಲ್ಲಿ ದಿನ ನೀವೇ ತೊಗೊಂಬರೋದಾ? ಡೈಲಿ ತಗೊಬರ್ತಾರೆ, ನಾವು ಕೊಡಕ್ಕೆ ಬರ್ತೀವಿ. ಓಕೆ. ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಏನು ನಿಮ್ಮ ಸರ್ ಬಗ್ಗೆ ಅಥವಾ ನಿಮ್ಮ ಮೇಡಮ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್ ಅವರು ಏನಿಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಕೆಲಸ ಮಾಡಿ. ಅದೇ ಇದೇ ಥರ ಎಷ್ಟೋ ಜನಕ್ಕೆ ಊಟ ಇರಲ್ಲ. ಅದೇ ರೀತಿ ಹೋಟೆಲ್ಗೆ ಹೋಗ್ಬೇಕು ಅಂದರೆ 100 ರೂಪಾಯಿ ಕೊಡಬೇಕಾಗುತ್ತೆ. ಅದು ಹೋಟ್ಲು ಊಟಕ್ಕಿಂತ ಇನ್ನೂ ಚೆನ್ನಾಗಿರುತ್ತಲ್ಲ ಸರ್ ನಮ್ದು ಇಲ್ಲಿ. ಅದಕ್ಕೆ ಎಲ್ಲ ಬಂದವ್ರಲ್ಲ ಅದೇ ಹೇಳೋದು, ಹೋಟ್ಲು ಊಟಕ್ಕಿಂತ ಇಲ್ಲೇ ಚೆನ್ನಾಗಿದೆ, ಮನೇಲಿ ಮಾಡ್ದಂಗೆ ಇರುತ್ತೆ. ಸುಮ್ಮನೆ ಹೋಟ್ಲಿಗೆ 60 ರೂಪಾಯಿ 70 ರೂಪಾಯಿ ಕೊಟ್ಟು ಊಟ ಮಾಡೋ ಬದಲು ಇಲ್ಲೇ ಆರಾಮಾಗಿ ಫ್ರೀಯಾಗಿ ಮಾಡ್ಕೊಂಡು ಹೋಗ್ಬೋದು ಅಂತ ಇದು ಬರ್ತಾರೆ. ಆಫೀಸ್ಗೆ ಹೋಗೋರು ಅವ್ರು ಪ್ರತಿಯೊಬ್ಬರು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಕಾಲೇಜ್ ಸ್ಟೂಡೆಂಟ್ಸ್ಗಳು ಬರ್ತಾರೆ ಒಂದೊಂದ್ಸಲ. ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ತಾರೆ ಆರಾಮಾಗಿ, ತೃಪ್ತಿ ಇರ್ತದೆ, ಸಾಕಷ್ಟು. ಥ್ಯಾಂಕ್ ಯು ಸರ್. ಹಾಂ ಸರ್. ಇದೇ ರೀತಿ ಮುಂದುವರಿಸ್ಕೊಂಡು ಹೋಗಿ. ಹಾಂ ಸರ್, ಥ್ಯಾಂಕ್ ಯು ಸರ್. ಕೃತಜ್ಞತೆಗಳನ್ನು ತಿಳಿಸಿ. ಹಾಂ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.